ಮೇಲಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಶಿವಮೊಗ್ಗದಲ್ಲಿ ಕಾಮಗಾರಿಗಳು ನಡೆಯುತ್ತಾ? ಇಂತಹದ್ದೇ ಒಂದು ಪ್ರಕರಣ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಪ್ರಕರಣವನ್ನ ಬೆಳಕಿಗೆ ತಂದಿರೋ ಶಿವಮೊಗ್ಗ ಕಾರಾವೆ ಸ್ವಾಭಿಮಾನಿ ಬಳಗದ ಕಿರಣ್ ಕುಮಾರ್ ರವರು. ಹೌದು, ಶಿವಮೊಗ್ಗದ ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ನಡೆದಿರೋ ಈ ಕಾಮಗಾರಿಯ ಬಗ್ಗೆ ಈಗ ಚಕಾರ ಪ್ರಾರಂಭವಾಗಿದೆ. ಇದರ ಬಗ್ಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡರಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇದಕ್ಕೆ ಪೂರಕವಾಗಿ ಮಾಯಣ್ಣಗೌಡರು ಕೂಡ ಸ್ಪಂದಿಸಿದ್ದಾರೆ. ಇನ್ನು ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ನಡೆದಿರೋ ಈ ಕಾಮಗಾರಿ ಸುಮಾರು 6.5 ಅಡಿ ಆಳ ತೆಗೆಯಬೇಕಿತ್ತು ಗುಂಡಿಯನ್ನ. ಆದರೆ ಕೇವಲ 3 ಅಡಿಯಷ್ಟು ಮಾತ್ರ ತೆಗೆದಿರೋ ಗುಂಡಿ ಯಾವ ಮಟ್ಟಕ್ಕೆ ಕೆಲಸ ನಡೆದಿದೆ ಅನ್ನೋದನ್ನ ಜನರಿಗೆ ಎತ್ತಿ ತೋರಿಸುತ್ತೆ. ಸುಮಾರು 1.5 ಕಿಲೋಮೀಟರ್ ದೂರದವರೆಗೂ ನಡೆದಿರೋ ಈ ಕಾಮಗಾರಿಯಲ್ಲಿ ಸಂಪೂರ್ಣ ಕಳಪೆ ಕೆಲಸ ಎದ್ದು ಕಾಣಿಸ್ತಾ ಇದೆ. ಇದರ ನಂತರ ಮಾತನಾಡಿರೋ ಕಾರಾವೆ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್ ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೇವೆ. ಮೊನ್ನೆ ನಾವು ಈ ಒಂದು 26ನೇ ತಾರೀಕು ನಾವು ಮನವಿ ಕೊಟ್ಟಿದ್ವಿ. ಏನಂತ ಹೇಳಿದ್ರೆ ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ಏನಿದೆ ಒಳಚರಂಡಿ ಕಾಮಗಾರಿ ಏನು ನಡೀತಾ ಇದೆ ಅದು ಪೂರ್ತಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿದೆ ನಾವು ಮನವಿ ಕೊಟ್ಟಿದ್ವಿ ಮಹಾನಗರ ಪಾಲಿಕೆಗೆ ಮತ್ತು ತುಂಗಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಆ ವಿಚಾರದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಏನು ವಿಚಾರ ಹೇಳಿದ್ರು ಅಂತ ಹೇಳಿದ್ರೆ ಈ ಕೂಡಲೇ ಕೆಲಸನ ಸ್ಟಾಪ್ ಮಾಡ್ತೀವಿ, ಆಮೇಲೆ ಅದನ್ನು ನಾನು ಸಮೇತ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ, ಆಮೇಲೆ ಸಂಬಂಧಪಟ್ಟ ಏನು ಇಂಜಿನಿಯರ್ಗಳಿದ್ದಾರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ತೊಗೋಬೇಕೋ ಅದನ್ನು ತೊಗೋತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಈ ವಿಚಾರದಲ್ಲಿ ಅವರೇ ಸ್ವತಃವಾಗಿ ಹೇಳಿದ್ದೇನಂತ ಹೇಳಿದ್ರೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಯಾಕಂದರೆ ಸಾರ್ವಜನಿಕರ ತೆರಿಗೆ ಹಣ ಎಲ್ಲೂ ಪೋಲಾಗಬಾರ್ದು, ಆಮೇಲೆ ಇಂಜಿನಿಯರ್ ಮೇಲೆ ಕಾನೂನು ರೀತಿ ಕ್ರಮ ತೊಗೊಬೇಕು. ಆಮೇಲೆ ಏನು ಕೋರ್ಟಲ್ಲಿ ಆದೇಶಗಳಿದ್ರೂ ಸಮೇತನು ಯಾರು ಇಂಜಿನಿಯರು ಮತ್ತು ಮರು ಟೆಂಡರ್ಗಳನ್ನು ಕೊಟ್ಟು ಕೆಲಸಗಳನ್ನು ನಡೆಸಿಯಾರೋ ತೊರೆಯಲ್ಲಿ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೋ ಅಂಥ ಗುತ್ತಿಗೆದಾರನ ವಿರುದ್ಧ ಇಂಜಿನಿಯರ್ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕು ಮತ್ತು ಗುತ್ತಿಗೆದಾರನಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ನಮ್ಮದು ಇನ್ನೊಂದು ಒತ್ತಾಯ ಆಗಿದೆ. ಆಮೇಲೆ ಈಗ ನಮ್ಮ ಮೊನ್ನೆ ನಡೆದಂಥ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂತೀನಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಹೇಳ್ತಾರೆ. ಆದರೆ ಹೋರಾಟಗಾರರಾಗಿರೋ ಕಿರಣ್ ಇದು ಎಷ್ಟರ ಮಟ್ಟಿಗೆ ನಡೆದಿರೋ ಕೆಲಸ, ಇದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಯಬೇಕು, ಎಲ್ಲೂ ಕೂಡ ಇದರಲ್ಲಿ ಎಲ್ಲೋ ಒಂದು ಕಡೆ ಅವ್ಯವಹಾರ ನಡೆದಿರೋ ಅನ್ನೋ ಕಮಟು ವಾಸನೆ ಕೇಳಿಸ್ತಾ ಇದೆ. ಈ ವಿಚಾರವಾಗಿ ಮಾಯಣ್ಣಗೌಡರು ಏನು ಹೇಳ್ತಾರೆ ಅನ್ನೋದು ನಿಮ್ಮ ಮುಂದೆ ಇಡ್ತೇವೆ. ಇಲ್ಲಿ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದವರು ಈಗಾಗಲೇ 2-3 ವಿವಿಧ ಥರದ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಮನವಿ ಬಂದುಬಿಟ್ಟು ಈಗಾಗಲೇ ಒಂದು ಒಳಚರಂಡಿ ಕಾಮಗಾರಿಗಳ ಬಗ್ಗೆ ಸಮರ್ಪಕವಾಗಿಲ್ಲ, ಅದರಲ್ಲಿ ಟೆಂಡರ್ ಕರಿಬೇಕಾದ್ರೆ ಹಲವಾರು ಲೋಪದೋಷಗಳಾಗಿರುತ್ತೆ, ಕಾಮಗಾರಿ ಅನುಷ್ಠಾನಗೊಳಿಸಬೇಕಾದ್ರೆ ಲೋಪದೋಷವಾಗಿರುತ್ತೆ, ಮತ್ತು ಮುಖ್ಯವಾಗಿ ಬೇರೆ ಇಲಾಖೆಗಳಿದ್ದ ನಮ್ಮ ತುಂಗಾ ನದಿ ಎಡದಂಡೆ ಬಲದಂಡೆ ಯೋಜನೆಯ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಅನುಮತಿ ತೆಗೆದುಕೊಂಡಿಲ್ಲ. ಈ ರೀತಿ ಹಲವಾರು ಅಂಶಗಳನ್ನು ಗಮನಕ್ಕೆ ತಂದು ಕೊಟ್ಟಿದ್ದರು. ಅದ್ರ ಬಗ್ಗೆ ಈಗಾಗಲೇ ಬಂದ್ಬಿಟ್ಟು ಹೈಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಮತ್ತು ನಾನು ಕೂಡ ಪರಿವೀಕ್ಷಣೆ ಮಾಡಿದ್ದೇನೆ. ಮೇಲ್ನೋಟಕ್ಕೆ ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರು ಹೇಳಿರುವಂಥ ಹಲವಾರು ಅಂಶಗಳು ಕೂಡ ಪರಿಗಣನೆಗೆ ಮತ್ತು ಪರಿಶೀಲನೆಗೆ ಮತ್ತು ಅದನ್ನು ಸಮಗ್ರವಾಗಿ ವಿಚಾರಣೆಯನ್ನು ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಸದ್ಯಕ್ಕೆ ಆ ಒಂದು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ಆಮೇಲೆ ಸಂಬಂಧಪಟ್ಟಂತೆ ಮುಂದೆ ಸಮೂಲಾಗ್ರ ವಿಚಾರಣೆಯನ್ನು ಮಾಡಿ ನ್ಯಾಯಾಲಯದ ತೀರ್ಮಾನದ ಪ್ರಕಾರ ಮತ್ತು KCSR ನಿಯಮಗಳ ಪ್ರಕಾರ ಸಂಬಂಧಪಟ್ಟ ತಪ್ಪಿತಸ್ಥದ್ದು ಯಾವುದೇ ಇದ್ರೂ ಕೂಡ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಅದು ಒಂದು ವಿಷಯ. ಇನ್ನೊಂದು ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಟೆಂಡರ್ನ ಈಗಾಗಲೇ ರದ್ದು ಮಾಡಲಾಗಿತ್ತು. ಆದರೂ ಕೂಡ ಇದನ್ನ ಮತ್ತೆ ಮರು ಟೆಂಡರ್ ಮೂಲಕ ನೀಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಹೇಳಬೇಕಾಗಿದೆ. ಒಟ್ಟಾರೆ ತನಿಖೆಯ ನಂತರ ಸಂಪೂರ್ಣವಾಗಿ ಇದರಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಜನರ ಮುಂದೆ ಬರಬೇಕಾಗಿದೆ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.